ಅದೇ ರೀತಿಯಲ್ಲಿ ಬರ್ಬರ ದೇಶದಲ್ಲಿ ಮತ್ತು ಚೋರರು ಭಾರಕಾನ ಅಂದರೆ ಯಾರು ಶ್ರಮಪಟ್ಟು ಕೆಲಸ ಮಾಡ್ತಾರೆ ಅಂಥವ್ರಿಗೆ ತೊಂದರೆ ಆಗುತ್ತೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ತೊಗೊಂಡಿದೆ. ಹಾಗೆಯೇ ಇನ್ನು ಕೆಲವು ಪ್ರದೇಶಗಳನ್ನು ತೊಗೊಂಡಿದ್ದಾರೆ ಇಲ್ಲಿ. ಅದೇ ರೀತಿಯಲ್ಲಿ ಕೆಲವು ನಗರವಾಸಿಗಳಿಗೂ ಕೂಡ ತೊಂದರೆ ಉಂಟಾಗ್ತಕ್ಕಂಥದ್ದು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಗರವಾಸಿಗಳಿಗೂ ಕೂಡ ತೊಂದರೆ ಉಂಟಾಗತ್ತೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳಿದೆ. ಹಾಗಾಗಿ ಕುಂಭರಾಶಿನಲ್ಲಿ ಗ್ರಹಣ ಆದಾಗ ಇವೆಲ್ಲ ಆಗತ್ತೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿದೆ. ಅಟ್ ದ ಸೇಮ್ ಟೈಮ್ ಇಲ್ಲಿ ಏನಾಗಿದೆ ಅಂದರೆ ನಮಗೆ ಗ್ರಹಣ ಆಗೋ ಟೈಮಲ್ಲಿ ಈ ಗ್ರಹಣ ಕಾಲದಲ್ಲಿ ಬೇರೆ ಗ್ರಹಗಳ ದೃಷ್ಟಿ ಇತ್ತು ಅಂದರೆ ಅದು ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿದೆ. ಮಾಸದ ಲೆಕ್ಕಾಚಾರದಲ್ಲಿ ಕೂಡ ಹೇಳಿದೆ. ಇದು ಕುಂಭ ರಾಶಿಗೆ ನಾನು ಹೇಳಿದ್ದು. ಈ ಸತಿ ಸಂಭವಿಸ್ತಾ ಇರತಕ್ಕಂಥದ್ದು ಭಾದ್ರಪದ ಮಾಸ. ಭಾದ್ರಪದ ಮಾಸಕ್ಕೆ ಫಲ ಏನು ಹೇಳುತ್ತೆ ಅಂದರೆ ಕಲಿಂಗ, ವಂಗಾನ, ಮಾಘದಾನ, ಸುರಾಷ್ಟ್ರಾನ, ಮ್ಲೇಚ್ಛಾನ, ಸುವೀರಾನ, ದರದ ಅಶ್ಮಕಾಂಶ್ಚ, ಸ್ತ್ರೀಣಾಂಚ ಗರ್ಭಾನ್ ಅಸುರೋ ನಿಹಂತಿ. ಇವಾಗಷ್ಟೇ ನೀವು ಮೇನ್ ನ್ಯೂಸಲ್ಲಿ ತೋರಿಸ್ತಾ ಇದ್ರಿ ಈ ಥರ ಆಗಿದೆ ಅಂತ. ಭಾಳ ಸ್ಪಷ್ಟವಾಗಿ ಸ್ತ್ರೀಣಾಂಚ ಗರ್ಭಾನ್ ಅಸುರೋ ನಿಹಂತಿ. ಅಸುರ ಅಂದರೆ ರಾಹು ಅನ್ನೋ ಅರ್ಥ. ರಾಹುಗ್ರಸ್ತ ಚಂದ್ರಗ್ರಹಣ ಅನ್ನೋದು ಯಾವಾಗ ಆಗುತ್ತೆ? ಜಸ್ಟ್ 2 days ಬ್ಯಾಕ್ ಇದೇ ವಾಹಿನಿಯಲ್ಲಿ ಕೂತ್ಕೊಂಡು ನಾನು ಸುರೇಶ್ ಅವರು ಇಬ್ಬರು ಮಾತಾಡಿದ್ದೀವಿ ಇದನ್ನೇ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಇಲ್ಲಿ ಸ್ತ್ರೀಯರಿಗೆ, ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ತೊಂದರೆ ಆಗುತ್ತೆ. ಶಿಶುವಿಗೆ, ಯಾಕೆಂದರೆ ಬಾಲಗ್ರಹ ಚಂದ್ರದಿಂದ ತೊಂದರೆ ಆಗುತ್ತೆ. ಜಲಗ್ರಹದಿಂದ ನೀರಿನ ಕೆಲವು ತೊಂದರೆಗಳು, ಅತಿವೃಷ್ಟಿಗಳು, ಅನಾವೃಷ್ಟಿಗಳು ಆಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಕಳಿಂಗ ಅಂತ ತಕ್ಷಣ ಒರಿಸ್ಸಾ ದೇಶ, ವಂಗ ಅಂದರೆ ಬಂಗಾಳು, ಮಗಧ ಅಂದರೆ ಬಿಹಾರು, ಇವೆಲ್ಲ ನಾರ್ತ್ ಈಸ್ಟರ್ನ್ ಕಂಟ್ರಿಗೆ ಸೇರ್ತಕ್ಕಂಥದ್ದು ಭಾರತದಲ್ಲಿ. ಇವೆಲ್ಲದಕ್ಕೂ ಕೂಡ ಮತ್ತು ಸೌರಾಷ್ಟ್ರ ಅಂದರೆ ನಮಗೆ ನಾರ್ತ್ ವೆಸ್ಟಿಗೆ ಸೇರುತ್ತೆ ಅದು. ಸೊ ನಾರ್ತ್ ಈಸ್ಟು ನಾರ್ತ್ ವೆಸ್ಟಲ್ಲಿ ನೀವು ಇವತ್ತಿಗೂ ಗೂಗಲ್ ಮಾಡಿ ನೋಡ್ತು ಅಂದರೆ ನಾರ್ತ್ ಈಸ್ಟು ನಾರ್ತ್ ವೆಸ್ಟ್ಗೆ ಮೇಜರಾಗಿ ಕಾಣುತ್ತೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದೆ. ಸೊ ಹಾಗಾಗಿ ಈ ಎಲ್ಲ ದೇಶಗಳಿಗೂ ಕೂಡ ತೊಂದರೆ ಆಗತ್ತೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಭಾದ್ರಪದ ಮಾಸದ ಲೆಕ್ಕಾಚಾರದಲ್ಲಿ ಹೇಳಿರ್ತಕ್ಕಂಥದ್ದು. ಆದರೆ ಒಂದು ಪ್ಲಸ್ ಪಾಯಿಂಟ್ ಏನು ಇಲ್ಲಿ ಅಂತ ಹೇಳ್ತು ಅಂದರೆ ನಮಗೆ ಈ ಚಂದ್ರಗ್ರಹಣ ಏನು ಆಗ್ತಾ ಇದೆ ಅದಕ್ಕೆ ಗುರುವಿನ ದೃಷ್ಟಿ ಇದೆ ಮುಖ್ಯವಾಗಿ. ಇದನ್ನು ಎಲ್ಲರೂ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಗುರುವಿನ ದೃಷ್ಟಿ ಇದೆ. ಆ ಗುರುವಿನ ದೃಷ್ಟಿ ಇತ್ತು ಅಂದರೆ ಆಗ ಆಗತಕ್ಕಂತಹ ಅನಾಹುತಗಳು ಅಥವಾ ತೊಂದರೆಗಳು ಅದನ್ನು ಕೂಡ ಬಹಳ ಸ್ಪಷ್ಟವಾಗಿ ತೊಗೊಂಡಿದ್ದಾರೆ ಇಲ್ಲಿ. ಹೇಗೆ ಅಂದರೆ ಇಲ್ಲಿ ಶುಭ ಗ್ರಹವಾದಂತಹ ಗುರುವಿನ ಒಂದು ದೃಷ್ಟಿ ಆಯಿತು ಅಂದರೆ ಆಗ ಅಶುಭ ಫಲಗಳ ನಿವಾರಣೆ ಆಗತ್ತೆ ಅನ್ನೋದನ್ನು ಬೃಹತ್ ಸಂಹಿತೆಯಲ್ಲಿ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಏನಾಗುತ್ತೆ ಅಂದರೆ ಇದು ಕೂಡ ಆಗ್ತಕ್ಕಂಥದ್ದು ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳ್ತಿದೆ. ಅನೇಕ ತೊಂದರೆಗಳು ಕಮ್ಮಿ ಆಗುತ್ತೆ ಅನ್ನೋದನ್ನು ಕೂಡ ಸೂಚಿಸ್ತಾ ಇದೆ. ದೇಶದಲ್ಲಿ ಸ್ವಲ್ಪ ಮಟ್ಟಿಗೆ ಕೆಲವು ಭಾಗಗಳಲ್ಲಿ ಸುಭಿಕ್ಷಾನೂ ಉಂಟಾಗುತ್ತೆ ಅನ್ನೋದನ್ನು ಕೂಡ ಸೂಚಿಸ್ತಾ ಇದೆ. ಹಾಗಾಗಿ ಪ್ಲಸ್ ಪಾಯಿಂಟೂ ಇದೆ, ಕೆಲವು ಮೈನಸ್ ಪಾಯಿಂಟೂ ಇದೆ. ಎರಡನ್ನೂ ಗಮನದಲ್ಲಿ ಇಟ್ಕೊಂಡು ಕೆಲವು ರಾಶಿಗಳಿಗೆ ಪ್ಲಸ್ ಇರುತ್ತೆ, ಕೆಲವು ರಾಶಿಗಳಿಗೆ ಮೈನಸ್ ಇರುತ್ತೆ, ಕೆಲವುದಕ್ಕೆ ನ್ಯೂಟ್ರಲ್ ಇರುತ್ತೆ. ಅದನ್ನು ಮುಂದಕ್ಕೆ ತಿಳಿಸ್ತೇವೆ. ಓಕೆ. ಸೊ ಸುರೇಶ್ ಗುರುಜಿ ಅವರೇ, ಸೊ ಇದನ್ನು ಕೇಳಬೇಕು, ಈ ಖಗ್ರಾಸ ಚಂದ್ರಗ್ರಹಣ ಅಂದರೆ ಏನು? ಎಸ್, ಖಗ್ರಾಸ ಗ್ರಹಣ, ಗ್ರಸ್ತಾಸ್ತ ಗ್ರಹಣ ಅಂದರೆ ಪಾರ್ಶ್ವಗ್ರಹಣ. ಮೊದಲು ಅಸ್ತ ಕಂಡು ಆ ನಂತರ ಮೋಕ್ಷ ಕಂಡ್ರೆ, ಅಥವಾ ಮೊದಲು ಏನು ಗ್ರಹಣದ ಅಸ್ತ ಕಾಣದೆ ಬರೀ ಮೋಕ್ಷ ಮಾತ್ರ ಕಾಣಿಸ್ತಾರೆ, ಅಥವಾ ಮೋಕ್ಷ ಕಾಣಿದ್ರೆ ಪಾರ್ಶ್ವಗ್ರಹಣ ಕಾಣ್ತಾರೆ. 3 ಥರ ಗ್ರಹಣ ಇರ್ತದೆ. ಅದನ್ನು ಹೇಳೋಣ. ಅದರ ಗ್ರಹಣ ಅಂದಾಗ 3 ಮುಖ್ಯಾಂಶಗಳನ್ನು ನಾವು ಗಮನದಲ್ಲಿ ತಗೋಬೇಕು ಅಂತ. ಏನದು 3 ಮುಖ್ಯಾಂಶ? ಗ್ರಹಣ ಅಂದರೆ ಮೊದಲು ಆಗ್ತಕ್ಕಂಥ ತಾಪತ್ರೆಗಳು ಮನುಷ್ಯರಿಗೆ 4. ಯಾವುದದು? ಒಂದು ಬಂದು ವ್ಯಾಧಿ ಅಂತ, ಅವ್ರ ಆರೋಗ್ಯಕ್ಕೆ ತುತ್ತಾಗ್ತಾರೆ, ವ್ಯಾಧಿಗ್ರಸ್ತರಾಗ್ತಾರೆ. ನಂಬರ್ 2 ಪ್ರವಾಸಗಳು, ಮೇಲಿಂದ ಮೇಲೆ ಪ್ರವಾಸ ಉಂಟಾಗ್ತದೆ, ವ್ಯಾಧಿ ಪ್ರವಾಸ 2. 3ನೇದು ಮನುಷ್ಯನು ರಾಜಭಯಕ್ಕೆ, ಸರ್ಕಾರದ ಕಣ್ಣಿಗೆ ಗುರಿಯಾಗ್ತಾನೆ ಅಂತ. ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಾದಾಗ ಸರ್ಕಾರ ಅವ್ರ ಮೇಲೆ ರಾಜಭಯ ಅಂತ ಕರೀತಾರೆ. ರಾಜಭಯ, ವ್ಯಾಧಿ, ಅದಾದ ಮೇಲೆ ಪ್ರವಾಸ 3 ಆದರೆ 4ನೇದು ಅವನು ಅನಾರೋಗ್ಯಕ್ಕೆ ತುತ್ತಾಗಿದ್ದರೆ ಅವನಿಗೆ ಸಾವನ್ನು ದವಡೆಗೆ ಹೋಗ್ಬೋದು ಅನ್ನೋದು. ಈ 4 ಅಂಶಗಳನ್ನು ನಮಗೆ ಧರ್ಮಸಿಂಧು ಅಂತಕ್ಕಂಥ ಗ್ರಂಥ ನಮ್ಗೆ ಹೇಳ್ಕೊಡ್ತದೆ. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಗ್ರಹಣ ಅಂದ ತಕ್ಷಣ ಎಲ್ಲರಿಗೂ ತೊಂದರೆ ಆಗಬೇಕು ಅಂತ ಎಲ್ಲೂ ಇಲ್ಲ, ಯಾವ ಗ್ರಂಥಗಳಲ್ಲಿ ಹೇಳಿಲ್ಲ. ಅದು ಕೆಲವರು ಹೇಳ್ತಿರ್ತಾರೆ, ಡಿಸ್ಕಸ್ ಮಾಡುವಾಗ ಏನಂತ, ನಾನು ಗ್ರಹಣ ಇದ್ದವ್ರು ನಾನು ಊಟ ಮಾಡ್ತಾಯಿದ್ದೆ, ನಾನು ಪ್ರೆಗ್ನೆಂಟ್ ಆಗಿದ್ದೆ, ನಾನು ತಿರುಗಾಡ್ತಾ ಇದ್ದೆ, ನನಗೇನೂ ಆಗಲಿಲ್ವಲ್ಲ, ನಾನೆಲ್ಲ ಓಡಾಡಿದ್ದೀನಲ್ಲ ಗ್ರಹಣದಲ್ಲಿ ಅಂತ ಹೇಳೋಂಥ ಮಾತು ಕೇಳಿದ್ದೀವಿ. ಆದರೆ ಯಾವಾಗ ಗ್ರಹಣ ಆಗ್ತಕ್ಕಂಥ ರಾಶಿ ಕುಂಭರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ, ಆ ಕುಂಭರಾಶಿಯಲ್ಲಿ ಗ್ರಹಣ ಆಗುವಾಗ ನಿಮ್ಮ ಜನ್ಮರಾಶಿಯಿಂದ
3, 6, 10, 11ನೇ ಮನೆಯಲ್ಲಿ ಗ್ರಹಣ ಆಗಿದ್ರೆ ಅವ್ರಿಗೆ ಯಾವ ಪ್ರಾಬ್ಲಮು ಬರೋಲ್ಲ ಅಂತ. ಅಂದರೆ ನಿಮ್ಮ ಜನ್ಮರಾಶಿಯಿಂದ 3, 6, 10, 11ನೇ ಮನೆಯಲ್ಲಿ ಗ್ರಹಣ ಆದರೆ ನಿಮಗೆ ತಾಪತ್ರಯ ಇಲ್ಲ ಅಂತ ಧರ್ಮಸಿಂಧು ನಮ್ಮ ಗ್ರಂಥ ನಮಗೆ ಒಂದು ಆಧಾರವಾಗಿ ಕೊಡ್ತದೆ. ಹಾಗಿದ್ರೆ ಅದು ಯಾವ ರಾಶಿಗಳು ಅಂತ ಏನಾದರೂ ನೋಡಿದ್ರೆ ಮೇಷಕ್ಕೆ 11ನೇ ಮನೆ ಆಗುತ್ತೆ, ವೃಶ್ಚಿಕಕ್ಕೆ 3ನೇ ಮನೆ ಆಗುತ್ತೆ, ವೃಷಭಕ್ಕೆ 10ನೇ ಮನೆ ಆಗುತ್ತೆ. ಆದ್ದರಿಂದ ಮೇಷಕ್ಕೆ 11ನೇ ಮನೆ, ವೃಷಭಕ್ಕೆ 10ನೇ ಮನೆ, ವೃಶ್ಚಿಕಕ್ಕೆ 3ನೇ ಮನೆ, ವೃಶ್ಚಿಕಕ್ಕೆ 4 ಆದರೆ ಮೀನಕ್ಕೆ 11ನೇ ಮನೆ ಆಗುತ್ತೆ. 3, 6, 10, 11 ಅಂದರೆ ನಿಮ್ಮ ಜನ್ಮರಾಶಿಯಿಂದ ಅಷ್ಟೇ. ನಮ್ಮ ಜನ್ಮರಾಶಿಯಿಂದ 3, 6, 10, 11. ಸೊ 3, 6, 10, 11ರಲ್ಲಿ ಯಾವುದೇ ರಾಶಿಯಾಗಿ ನೀವು ಲೆಕ್ಕ ಹಾಕಬೇಕು. ಕುಂಭನ ಗುರಿಯಾಗಿಟ್ಕೊಂಡು ನಿಮ್ಮ ಜನ್ಮರಾಶಿಯಿಂದ 3, 6, 10, 11 ಆದರೆ ಆ ರಾಶಿಗಳಿಗೆ ಶುಭ ಅನ್ನೋದು ನಿಮಗೆ ಗೊತ್ತಾಗಲಿ. ಇನ್ನು ಉಳಿದಂತೆ ಮಧ್ಯಮ ಫಲ ಕೊಡ್ತಾ ಹೋಗ್ತದೆ. ಇದು ಎರಡಾದರೆ ಮೂರನೇ ಪಾಯಿಂಟ್ ಏನಪ್ಪ ಇಲ್ಲಿ ಅಂದರೆ, ನಾವು ನೆನ್ನೆಲ್ಲ ಟಿ ವಿಲಿ ನೋಡ್ತಿದ್ವಿ ಅಲ್ಲ ಅಥವಾ ಯಾವ ಮಾಧ್ಯಮಗಳಲ್ಲಿ ನೋಡುವಾಗ ಗೊಂದಲ ಇರ್ತದೆ. ಮೇಡಮ್ನವರು ಸ್ಟಾರ್ಟಿಂಗ್ ಹೇಳಿದ್ರು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಅದಕ್ಕೋಸ್ಕರ ಪಂಚಾಂಗ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಏನು ಮಾಡಬಾರ್ದು ಅಂತ ಹೇಳ್ತೀನಿ, ಏನು ಮಾಡಬೇಕು ಅದು ಅನ್ನೋದನ್ನು ನಮ್ಮ ಸ್ನೇಹಿತರಿದ್ದಾರೆ ಮುಂದುವರಿಸ್ಕೊಂಡು ಹೇಳ್ತಾ ಹೋಗ್ತಾರೆ. ಏನು ಮಾಡಬಾರ್ದು ಅನ್ನೋದನ್ನು ಒಂದು ಪಾಯಿಂಟಾಗಿ ಹೇಳ್ತಾಯಿದ್ರೆ, ಮೊದಲು ಗ್ರಹಣದ ಸಮಯದಲ್ಲಿ ನಿದ್ರೆಯನ್ನು ಮಾಡಬಾರ್ದು ಅಂತ. ನಿದ್ರೆಯನ್ನು ಮಾಡಿದ್ರೆ ಅವನು ರೋಗಿಷ್ಠನಾಗ್ತಾನೆ ಅಂತ. ಅವನೇನಾದರೂ ಎಚ್ಚರವಾಗಿರಬೇಕು ಅಂತ. ನಿದ್ರೆ ಮಾಡಿದ್ರೆ ಅವನು ರೋಗಿ ಆಗ್ತಾನೆ. ಅದ್ರ ಬಗ್ಗೆ ಮಾಹಿತಿನ ನೀಡ್ತಾ ಹೋಗಿ. ಅಲ್ಲ, ಒಂದು ನಿಮಿಷ ಮುಗಿಸ್ಬಿಡ್ತೀನಿ, 2 ಪಾಯಿಂಟ್ ಇದು ಮುಗಿಸ್ಬಿಡ್ತೀನಿ. ಏನಂದ್ರು, ನಿದ್ರೆ ಮಾಡುವಾಗ ಅವನು ಗ್ರಹಣದಲ್ಲಿ ನಿದ್ರೆ ಆದರೆ ರೋಗಿ ಆಗ್ತಾನೆ. ಮಲವಿಸರ್ಜನೆ ಮಾಡಿದ್ರೆ ಅವನು ಯಾವಾಗಲೂ ಇನ್ನೊಬ್ಬರನ್ನು ಭಿಕ್ಷೆ ಬೇಡ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಮೈಥುನವನ್ನು ಮಾಡಿದರೆ ಮುಂದಿನ ಜನ್ಮದಲ್ಲಿ ಅವನು ಊರ ಹಂದಿಯಾಗ್ಬಿಡ್ತಾನೆ ಅಂತ ಕೆಲವು ಮಾಧ್ಯಮಗಳು ನೋಡ್ತಿದ್ವಿ. ನೀವು ಮೈಥುನ ಮಾಡಬೇಕು ಅಂತ ಏನೋ ಹೇಳ್ತಿದ್ರೇನೋ. ಸೊ ಅದರಾಗಿ ಮೈಥುನ ಕ್ರಿಯೆ ನಡೆದರೆ ಅವನು ಮುಂದಿನ ಜನ್ಮದಲ್ಲಿ ಊರು ಹಂದಿಯಾಗ್ಬಿಡ್ತಾನೆ. ಮಲವಿಸರ್ಜನೆ ಮಾಡಬಾರ್ದು, ಆ ಬೆಂಗನೆ ಸ್ನಾನ ಮಾಡಬಾರ್ದು, ಅದಾದಮೇಲೆ ನಿದ್ರೆ ಮಾಡಬಾರ್ದು. ಇದನ್ನು ಗಮನದಲ್ಲಿಟ್ಕೊಂಡ್ರೆ ನೀವು ಇನ್ನು ಮುಖ್ಯದನ್ನು ಹೋಮ ಜಪ ತಪವನ್ನು ಮಾಡ್ತಾ ಇರ್ಬೋದು ಅನ್ನೋದು ಗೊತ್ತಾಗ್ತದೆ. ನಿದ್ರೆ ಮಾಡಬೇಡಿ, ಮಲವಿಸರ್ಜನೆ ಮಾಡಬೇಡಿ, ಅದಾದಮೇಲೆ ಮೈಥುನ ಕ್ರಿಯೆಯನ್ನು ಮಾಡಬಾರ್ದು. ಓಕೆ, ಸೊ ಏನು ಮಾಡಬಾರ್ದು ಅನ್ನೋದನ್ನ ಹೇಳಿದ್ರಿ.